ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ದರ್ಶನ್ಗೆ ಸಂಕಷ್ಟ ಜಾಸ್ತಿ ಆಗ್ತಾ ಇದ್ದಂತೆ ವಿಜಯಲಕ್ಷ್ಮಿ ಮಂಗಳೂರಿನ ದೈವಸ್ಥಾನಗಳಿಗೆ ಮೊರೆ ಹೋಗ್ತಿದ್ದಾರೆ. ಶನಿವಾರ ಅಂದರೆ ಆಗಸ್ಟ್ 22 ಮಂಗಳೂರಿಗೆ ಬಂದಂತಹ ವಿಜಯಲಕ್ಷ್ಮಿಯವರು ಪ್ರಸಿದ್ಧ ಶ್ರೀ ಕ್ಷೇತ್ರ ಮಂದಾರ ಬೈಲುಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ರಕ್ತೇಶ್ವರಿ ದೈವಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಮಾಡಿ ಹರಕೆಯನ್ನ ಹೊತ್ತಿದ್ದಾರೆ ವಿಜಯಲಕ್ಷ್ಮಿ. ಇದಾದ ಮೇಲೆ ಬಂಟ್ವಾಳ ತಾಲೂಕಿನ ಐತಿಹಾಸಿಕ ಪಣೋಲಿ ಬೈಲು ಶ್ರೀ ಕಲ್ಲೋಟಿ ದೈವಸ್ಥಾನಕ್ಕೂ ಸಹ ಹೋಗಿ ವಿಶೇಷವಾದಂತಹ ಪೂಜೆ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅದು ದರ್ಶನ್ ಬಗ್ಗೆ. ಗಂಧ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದಾರೆ ಅಲ್ಲಿ. ಅದಾದ ಮೇಲೆ ಮಂಗಳೂರಿನ ಕುತ್ತಾರಿನಲ್ಲಿರುವಂತಹ ಒಂದು ಶ್ರೀ ಕೊರಗಜ್ಜ ಕ್ಷೇತ್ರಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ದೈವದ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸಹ ತನಿಖೆಯನ್ನ ಶುರು ಮಾಡಿದ್ದಾರೆ. ಹಾಗೆ ತನಿಖೆಯನ್ನ ನಡೆಸ್ತಿದ್ದಾರೆ. ಪ್ರಕರಣದ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿದಂತಹ ಆರೋಪದಲ್ಲಿ ಈಗಾಗಲೇ ಪುನೀತ್ ಅನ್ನೋನನ್ನ ಬಂಧನ ಮಾಡಿದ್ದಾರೆ. ಈತನ ಜೊತೆ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಸಂಪರ್ಕದಲ್ಲಿರೋದು ವಿಧಿ ವಿಜ್ಞಾನ ವರದಿಯಿಂದ ಪಕ್ಕಾ ಆಗಿದೆ. ಇದ್ರ ಜೊತೆಗೆ ಪ್ರಭಾವಿ ಮಹಿಳೆ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಸಹ ಬೆಳಕಿಗೆ ಬಂದಿತ್ತು. ಇದಕ್ಕೆ ಮುಂಚೆ ಆಲ್ರೆಡಿ ಸುದ್ದಿ ಆಗಿತ್ತು, ಒಬ್ಬ ಪ್ರಭಾವಿ ಮಹಿಳೆ ಇದ್ದಾರೆ ಈ ಒಂದು ಕೇಸ್ನಲ್ಲಿ ಅನ್ನುವಂತಹ ಒಂದು ಸುದ್ದಿ. ಇದ್ರ ಬಗ್ಗೆ ಈಗ ಈ ಹಿಂದೆ ಕೂಡ ವರದಿ ಆಗಿತ್ತು. ಇನ್ನು ಈ ಕೇಸ್ನ ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಅನ್ನೋರ ಜೊತೆ ಆರೋಪಿ ಪುನೀತ್ 3 ಜನನು ಕೂಡ ಒಂದು ಸಂಪರ್ಕದಲ್ಲಿ ಇರೋದು ಗೊತ್ತಿರುವಂತಹ ವಿಷಯ. ಆರೋಪಿಗಳು ವಾಟ್ಸಪ್ ಕಾಲ್ಗಳ ಮೂಲಕ ಬೆದರಿಕೆಗೆ ಸಂಚನ್ನ ಹಾಕಿದ್ರು ಅನ್ನೋದು ಸಹ ಈ ಒಂದು ತನಿಖೆಯಲ್ಲಿ ದೃಢ ಆಗಿತ್ತು. ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಈ ಹಿಂದೆ ಪುನೀತ್, ವೇಣು ಹಾಗೆ ಸುಹಾಸ್ ಅನ್ನೋ 3 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಂದು ಒಳಪಡಿಸಿದ್ರು. ಪುನೀತ್ ಅರೆಸ್ಟ್ ಆಗ್ತಿದ್ದಂತೆಯೇ ಗೌರವ್ ಮತ್ತೆ ಕಿರಣ್ ಇದ್ದಾರೆ, ಇಬ್ರು ಸಹ ಎಸ್ಕೇಪ್ ಆಗಿದ್ರು. ಪೊಲೀಸರು ನೋಟಿಸ್ಗಳನ್ನ ಸಹ ಕೊಟ್ಟಿದ್ರು ಅವರಿಬ್ಬರಿಗೆ. ಆದ್ರೆ ಆ ನೋಟಿಸ್ ಅನ್ನ ಸ್ವೀಕರಿಸದೆ ಅವರಿಬ್ರು ಸಹ ಎಸ್ಕೇಪ್ ಆಗಿದ್ರು. ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಇಬ್ಬರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಹಾಗೆ ತಲೆಮರೆಸ್ಕೊಂಡಿರುವಂತಹ ಗೌರವ್ ಶೆಟ್ಟಿ ಜೊತೆ ನಗರದ ಪ್ರಭಾವಿ ಮಹಿಳೆಯೊಬ್ಬರು ನಿರಂತರವಾಗಿ ಸಂಪರ್ಕದಲ್ಲಿ ಇರೋದು ಈಗಾಗಲೇ ಹಿಂದೆ ವೈರಲ್ ಆಗಿತ್ತು. ಈಗ ಏನಪ್ಪಾ ವಿಷಯ ಅಂದ್ರೆ ಇದು ಮೇನ್ ಪಾಯಿಂಟ್. ಬೆದರಿಕೆ ಪ್ರಕರಣ ಬಳಿಕ ನಾಪತ್ತೆಯಾಗಿದ್ದಂತಹ ಗೌರವ್ ಶೆಟ್ಟಿ ಮಂಗಳೂರಿನಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟ. ಇದರಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಅದು ಗೌರವ್ ಶೆಟ್ಟಿ ವಿಜಯಲಕ್ಷ್ಮಿ ಅವ್ರ ಜೊತೆ ಕಾಣಿಸ್ಕೊಂಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಶನಿವಾರ ಅಂದ್ರೆ ಆಗಸ್ಟ್ 22ನೇ ತಾರೀಕು ಮಂಗಳೂರಿನ ಒಂದು ದೈವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. ಆ ಒಂದು ಟೈಮಲ್ಲಿ ಮಂಗಳೂರು ವಿಮಾನ ನಿಲ್ದಾಣ ಏನಿರುತ್ತೆ ಅಲ್ಲಿ ಗೌರವ್ ಶೆಟ್ಟಿ ಏನಿದ್ದಾನೆ ಅವನು ಮತ್ತೆ ವಿಜಯಲಕ್ಷ್ಮಿ ಅವರನ್ನ ಅಲ್ಲಿಗೆ ವೆಲ್ಕಮ್ ಮಾಡ್ಕೋಬೇಕು ಅಂತ ಹೇಳಿ ಬಂದಿರ್ತಾನೆ. ಅವರನ್ನ ವೆಲ್ಕಮ್ ಮಾಡೋದು, ಶೇಕ್ ಹ್ಯಾಂಡ್ ಕೊಡೋದು, ಈ ಒಂದು ವಿಡಿಯೋ ಏನಿದೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇನ್ನು ಈ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಆರೋಪ ಎದುರಿಸ್ತಾ ಇರುವಂತಹ ಈ ಗೌರವ್ ಶೆಟ್ಟಿ ಏನಿದ್ದಾನೆ ಇವನ್ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವ್ರು ಕಾಣಿಸ್ಕೊಂಡಿರೋದು ಈಗ ಎಲ್ರಿಗೂ ಒಂಥರ ಕುತೂಹಲ ಹುಟ್ಟಿಸಿದೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತಹ ಟೈಮಲ್ಲಿ ಗೌರವ್ ಶೆಟ್ಟಿ ಅವರನ್ನ ವೆಲ್ಕಮ್ ಮಾಡ್ತಿರುವಂತಹ ದೃಶ್ಯಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ಬಳಿಕ ಇವರಿಬ್ರು ಸಹ ಮಂಗಳೂರಿನ ಶ್ರೀ ಮಂದಾರ ಧರ್ಮ ಚಾವಡಿಗೆ ಹೋಗಿದ್ದಾರೆ. ಈ ಒಂದು ವಿಡಿಯೋಗಳು ಸಹ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇದು ಇಂಥ ಟೈಮಲ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಿದಂತಹ ಆರೋಪದ ಹಿನ್ನೆಲೆ ಗೌರವ್ ಶೆಟ್ಟಿ ಹೆಸರು ತನಿಖೆಯಲ್ಲಿ ಕೇಳಿ ಬರ್ತಿರುವಂತಹ ಈ ಒಂದು ಟೈಮಲ್ಲಿ ಅದರಲ್ಲೂ ಸಾಕ್ಷಿ ಬೆದರಿಕೆ ಆರೋಪ ಎದುರಿಸ್ತಾ ಇರುವಂತಹ ಆ ಒಂದು ವ್ಯಕ್ತಿಯೊಂದಿಗೆ ವಿಜಯಲಕ್ಷ್ಮಿ ಪಬ್ಲಿಕ್ನಲ್ಲಿ ಕಾಣಿಸ್ಕೊಂಡಿರೋದು ಈಗ ಕುತೂಹಲ ಮೂಡಿಸಿದೆ. ಏನ್ ವಿಷಯ ಇರ್ಬೋದು? ಮಂಗಳೂರಿಗೆ ಬಂದಂತಹ ವಿಜಯಲಕ್ಷ್ಮಿ ಅವರನ್ನ ಗೌರವ್ ಶೆಟ್ಟಿ ಸ್ವತಃ ವಿಮಾನ ನಿಲ್ದಾಣಕ್ಕೆ ಬಂದು ವೆಲ್ಕಮ್ ಮಾಡಿದ್ದಾರೆ ಅನ್ನೋದು ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ವೇಳೆ ಗೌರವ್ ಶೆಟ್ಟಿ ಅವರೊಂದಿಗೆ ವಿಜಯಲಕ್ಷ್ಮಿ ಕಾಣಿಸ್ಕೊಂಡಿರುವಂತಹ ಒಂದು ದೃಶ್ಯಗಳು ಮಾಧ್ಯಮಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಜನ ನೋಡ್ತಾ ಇದ್ದಾರೆ.
ಇದನ್ನ ಪೊಲೀಸರು ಸಹ ಈ ಒಂದು ವಿಡಿಯೋನ ನೋಡಿರ್ತಾರೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ತಿಳಿದಿರೋರಿಗೆ ಈ ಒಂದು ಬೆಳವಣಿಗೆ ಸಹಜವಾಗಿಯೇ ಕುತೂಹಲ ಮೂಡಿಸ್ತಾ ಇದೆ. ಏನಿದು, ಯಾಕೆ ವಿಜಯಲಕ್ಷ್ಮಿ ಅವನನ್ನ ಭೇಟಿ ಮಾಡಿದ್ರು, ಈ ವಿಜಯಲಕ್ಷ್ಮಿಗೂ ಗೌರವ್ ಶೆಟ್ಟಿಗೂ ಏನು ಸಂಬಂಧ? ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಗೌರವ್ ಶೆಟ್ಟಿ ಜೊತೆ ಒಬ್ಬ ಪ್ರಭಾವಿ ಮಹಿಳೆ ನಿರಂತರ ಸಂಪರ್ಕದಲ್ಲಿರೋದು ಯಾರು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರ ಮನಸ್ಸಲ್ಲೂ ಕಾಡ್ತಾ ಇರುತ್ತೆ. ವಿಜಯಲಕ್ಷ್ಮಿ ಗೌರವ್ ಶೆಟ್ಟಿ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರೋದು ಇಲ್ಲಿ ಅನುಮಾನ ಬರೋ ಥರ ಮಾಡ್ತಾ ಇದೆ. ಅಕಸ್ಮಾತ್ ಇದರಲ್ಲಿ ಇರುವಂತಹ ಸತ್ಯ ಏನು ಅಂತ ತಿಳಿಬೇಕಂದ್ರೆ ಗೌರವ್ನ ಅರೆಸ್ಟ್ ಮಾಡಿದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅವನು ಸಿಕ್ಕಿಲ್ಲ ಅಂತಿದಾರಲ್ಲ, ಈಗ ಈ ಒಂದು ಫೋಟೋ ವೈರಲ್ ಆಗಿದೆಯಲ್ಲ, ವಿಜಯಲಕ್ಷ್ಮಿನ ಯಾಕೆ ವಿಚಾರಣೆ ಮಾಡಬಾರ್ದು? ವಿಜಯಲಕ್ಷ್ಮಿನ ಅಕಸ್ಮಾತ್ ವಿಚಾರಣೆ ನಡೆಸಿದ್ರೆ ಗೌರವ್ ಶೆಟ್ಟಿಗೂ ವಿಜಯಲಕ್ಷ್ಮಿಗೂ ಏನು ಸಂಬಂಧ, ಯಾವ ರೀತಿ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅನ್ನೋದು ಸಹ ಪೊಲೀಸರಿಗೆ ಸುಲಭವಾಗಿ ಗೊತ್ತಾಗುತ್ತೆ. ಆದರೆ ಯಾಕೆ ಮಾಡ್ತಾ ಇಲ್ಲ, ವಿಜಯಲಕ್ಷ್ಮಿನ ವಿಚಾರಣೆ ಯಾಕೆ ಮಾಡ್ತಾ ಇಲ್ಲ? ವಿಚಾರಣೆ ನಡೆಸಿದ್ರೆ ಮಾತ್ರ ಪಕ್ಕಾ ಗೊತ್ತಾಗುತ್ತೆ. ತನಿಖಾಧಿಕಾರಿಗಳು ಸದ್ಯಕ್ಕೆ ಗೌರವ್ ಹಾಗೆ ಕಿರಣ್ ಇರುವಂತಹ ಸ್ಥಳದ ಸುಳಿವು ಆಧರಿಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಹಾಗೇನೆ ಈ ಒಂದು ವಿಚಾರವಾಗಿ ಪೊಲೀಸರು ಗೌರವ್ ಶೆಟ್ಟಿಗೂ ನೋಟಿಸ್ ಕೊಟ್ಟಿರಬಹುದು ಅಥವಾ ಕೊಡಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆದರೆ ಕೊಟ್ಟಿರೋದು ಕನ್ಫರ್ಮ್ ಇಲ್ಲ, ಕೊಡಬಹುದು. ಹಾಗೆ ವಿಜಯಲಕ್ಷ್ಮಿ ದರ್ಶನ್ಗೂ ಸಹ ನೋಟಿಸ್ ಕೊಡುವಂತಹ ಚಾನ್ಸಸ್ ತುಂಬಾ ಇದೆ ಈ ಒಂದು ಕೇಸ್ನಲ್ಲಿ. ಅಂದರೆ ಅವನ ಹೆಸರು ಇದೆಯಲ್ಲ, ಸಾಕ್ಷಿ ಬೆದರಿಕೆ ಕೇಸ್ನಲ್ಲಿ ಗೌರವ್ ಶೆಟ್ಟಿ ಹೆಸರಿದೆ. ಅವನ ಜೊತೆ ಒಂದು ಮೀಟ್ ಮಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ, ವಿಜಯಲಕ್ಷ್ಮಿ ಜೊತೆ ಮೀಟ್ ಆಗಿರುವಂತಹದ್ದು. ಈಗ ವಿಜಯಲಕ್ಷ್ಮಿಗೂ ನೋಟಿಸ್ ಕೊಡುವಂತಹ ಚಾನ್ಸಸ್ ಇದರಲ್ಲಿ ಕಾಣಿಸ್ತಾ ಇದೆ. ಸಾಕ್ಷಿ ಬೆದರಿಕೆ ಕೇಸ್ನಲ್ಲಿ ಕೈವಾಡ ಇದ್ದಂತಹ ಆ ಒಂದು ಪ್ರಭಾವಿ ಮಹಿಳೆ ವಿಜಯಲಕ್ಷ್ಮಿನಾ ಅನ್ನುವಂತಹ ಅನುಮಾನ ಕೂಡ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಕೆಲವು ಸಾಕ್ಷಿಗಳಿಗೆ ಬೆದರಿಕೆ ಕರೆಗಳು ಬರ್ತಾವೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ಒಂದು ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಅವರ ಹೆಸರುಗಳು ತನಿಖೆಯಲ್ಲಿ ಕೇಳಿ ಬಂದಿತ್ತು. ಇನ್ನು ತನಿಖೆ ಭಾಗವಾಗಿ ವಿಧಿ ವಿಜ್ಞಾನ ಪ್ರಯೋಗಾಲಯದ ಒಂದು ವರದಿಯನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕ್ಷಿಗಳಿಗೆ ಬಂದಿದ್ದಂತಹ ಬೆದರಿಕೆ ಕರೆಗಳ ವಿಚಾರದಲ್ಲಿ ಆರೋಪಿಗಳ ಪಾತ್ರದ ಕುರಿತು ತನಿಖೆ ನಡೆಸಲಾಗಿತ್ತು. ಈ ಹಿನ್ನೆಲೆ ಗೌರವ್ ಶೆಟ್ಟಿ ಕೆಲಕಾಲ ಪೊಲೀಸರ ಕೈಗೆ ಸಿಗದೇ ಇದ್ರೂ ಸಹ ಅವರು ಎಸ್ಕೇಪ್ ಆಗಿದೆ, ಇಲ್ಲ ಫಾರಿನ್ಗೆ ಹೊರಟೋಗಿರ್ಬೋದು ಅನ್ನುವಂತಹ ಅನುಮಾನ ಕೂಡ ಇತ್ತು. ಈಗ ಅಂತಹ ವ್ಯಕ್ತಿಯೊಂದಿಗೆ ವಿಜಯಲಕ್ಷ್ಮಿ ಕಾಣಿಸ್ಕೊಂಡಿರೋದು ಪ್ರಕರಣದ ಸುತ್ತ ಮತ್ತಷ್ಟು ಚರ್ಚೆಗೆ ಕಾರಣ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಜೈಲನ್ನು ಸೇರಿದಾದ ಮೇಲೆ ಅವರ ಒಂದು ಕಾನೂನಿನ ಹೋರಾಟದಲ್ಲಿ ವಿಜಯಲಕ್ಷ್ಮಿ ಯಾವಾಗಲೂ ಸಹ ಸಕ್ರಿಯರಾಗಿ ಇರ್ತಾ ಇದ್ರು. ಸಾಕ್ಷಿಗೆ ಬೆದರಿಕೆ ಒಡೆದಂತಹ ಆರೋಪದಲ್ಲಿ ಪುನೀತ್ ಅನ್ನೋನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದು, ಆತನೊಂದಿಗೆ ಪ್ರಮುಖ ಆರೋಪಿಗಳಾದಂತಹ ಗೌರವ್ ಶೆಟ್ಟಿ ಜೊತೆಗೆ ಕಿರಣ್ ರೆಡ್ಡಿ ನಿರಂತರವಾಗಿ ಸಂಪರ್ಕದಲ್ಲಿರೋದು ಸಹ ಆಲ್ರೆಡಿ ದೃಢಪಟ್ಟಿತ್ತು. ಅಲ್ಲದೆ ಒಬ್ಬ ಪ್ರಭಾವಿ ಮಹಿಳೆಯೊಬ್ಬರ ಕೈವಾಡ ಇದೆ ಅನ್ನೋದು ಕೂಡ ಬೆಳಕಿಗೆ ಬರ್ತಿತ್ತು. ಈಗೊಂದಿರೋದು ಅನುಮಾನ ಏನಪ್ಪಾ ಅಂದ್ರೆ ಆ ಒಬ್ಬ ಪ್ರಭಾವಿ ಮಹಿಳೆ ಯಾರು ಕನ್ಫರ್ಮ್ ಇಲ್ಲ, ಬಟ್ ಆ ಒಬ್ಬ ಪ್ರಭಾವಿ ಮಹಿಳೆ ಹೆಸರೇನು ಎಲ್ಲದೂ ಸಹ ಈ ಒಂದು ತನಿಖೆ ಇನ್ನೂ ಸಹ ಪೊಲೀಸರು ತನಿಖೆ ಮಾಡಿ ಅದನ್ನ ಕನ್ಫರ್ಮ್ ಮಾಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.